ಗೈಸ್ ಈಗ ಕಾಫಿ ಕಾಯಿಸ್ಕೊತಾ ಇದ್ದೀನಿ. ಮತ್ತೆ ಬೆಳಗ್ಗೆಯಿಂದ ಏನೇನೋ ಕತೆಗಳಾಗೋಯ್ತು ಅನ್ಕೊಳ್ಳಿ ಗೈಸ್. ಆ ಕತೆಗಳೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ವ್ಲಾಗು ಫಸ್ಟ್ ಎಲ್ಲ ಎಡಿಟ್ ಮಾಡೋದೈತೆ, ಅದೆಲ್ಲ ಎಡಿಟ್ ಮಾಡ್ಬಿಟ್ಟು ಲವ್ ಬ್ರೇಕಪ್ ನಾಗೊಂದು ಲವ್ ಸ್ಟೋರಿ ಹೇಳ್ಬೇಕು ಗೈಸ್. ಫುಲ್ಲು ಕಾತುರತೆ ಅನ್ಕೊಳ್ಳಿ, ನಮ್ಮ ನಾಗೊಂದು ಬ್ರೇಕಪ್ ಸ್ಟೋರಿ ಹೇಳಿ 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 ಅಂತ. ಸೊ ಅದಕ್ಕೋಸ್ಕರ ಹೇಳ್ಬಿಡ್ತೀನಿ ಇವತ್ತು ಹಿಂಗಾದ್ರೂ ಮಾಡಿ. ಮತ್ತೆ ಕೆಲವ್ರು ಅನ್ಕೋಬಹುದು ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಹಿಂಗೆ ಕ್ಯಾಮ್ರಾ ಎತ್ಕೊ ಓಡಾಡ್ತಾನೆ, ಹೆಂಗ್ ಎತ್ಕೊ ಓಡಾಡ್ತಾನೆ, ಏನು ಅನ್ಸಲ್ವ ಅವನಿಗೆ ಹೆಂಗೆ ಹೆಂಗೆ ಅಂತ ನಮಗೂ ಅನಿಸ್ತಾ ಇರ್ತದೆ ಗೈಸ್ ಮನ್ಸಲ್ಲಿ. ಪುಕ್ಕು ಪುಕ್ಕು ಅವ್ರು ನೋಡ್ತಿರ್ತಾರೆ ಇವ್ರು ನೋಡ್ತಿರ್ತಾರೆ ಅಂತಲ್ಲ. ಬಟ್ ಅದನ್ನೆಲ್ಲ ಗಮನ ಎಲ್ಲ ಬಿಟ್ಟು ನಾವು ಕ್ಯಾಮ್ರಾ ಕಡೆ ಫೋಕಸ್ ಮಾಡ್ಕೊಂಡು ಮಾತಾಡಿದಾಗ ಅದೇನು ಅನ್ಸೋದೇ ಇಲ್ಲ ಅನ್ಕೊಳ್ಳಿ. ಎಷ್ಟು ಜನ ಮುಂದೆ ಬೇಕಾದ್ರೂ ಮಾತಾಡ್ಬೋದು. ಅದು ನಿಮ್ಮ ಕಾನ್ಫಿಡೆನ್ಸ್ ಇರಬೇಕು. ಇಷ್ಟು ಜನರು ಇದ್ರೆ ನಮ್ಗೆ ಏನೋ ತಲೆ ಕೆಡ್ಸ್ಕೋದೇನೆ ನಾವು ಮಾತಾಡ್ತೀನಿ ಅಂತ, ಅಷ್ಟೇ ಸಿಂಪಲ್ ಅದು. ಮತ್ತೆ ಈಗ ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಅದ ನಿಮಗೆ ನೈಟ್ ಸಿಗ್ತೀನಿ ಗೈಸ್. 1 hour later. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾವು ನಮ್ಮೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಯಾಕೆ ವೇಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಟೈಮ್ ಬಂದು 8:41 ಆಗೈತೆ ಅನ್ಕೊಳ್ಳಿ. ನೀವು ಅನ್ಕೋಬೋದು ಏನು ಇವನು ಇಷ್ಟೊಂದು ಕತ್ಲೆ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾನಲ್ಲ ಅಂತ. ಇದಕ್ಕೆ 2 ರೀಸನ್ ಐತೆ. ಒಂದು ರೀಸನ್ ಏನಪ್ಪ ಅಂದರೆ ಊರಲ್ಲಿ ಕರೆಂಟ್ ಇಲ್ಲ, ಫೋನಲ್ಲಿ ಚಾರ್ಜ್ ಇಲ್ಲ, ವ್ಲಾಗ್ ಮಾಡೋಕ್ಕೆ ಮೂಡಿಲ್ಲ. ಇನ್ನೊಂದು ರೀಸನ್ ಏನಪ್ಪ ಅಂದರೆ ಈ 3 ದಿನದಿಂದ ಹೆಂಗಾಗ್ಬಿಟ್ಟೈತೆ ಅಂದರೆ ದಿನಾ ಕಾಲೇಜ್ಗೆ ಹೋಗ್ತೀನಿ ಗೈಸ್. ನಮ್ಮ ಸರ್ ಏನಂತಾರೆ ಅಂದರೆ ನೋಟ್ಸ್ ಬರ್ದಿದ್ರೆ ಒಳಗೆ ಬಾ, ಇಲ್ಲಾಂದರೆ ಈಚ್ಗೆ ಹೋಗು ಅಂತಾರೆ. ನಾನು ರಪ್ ಅಂತ ಬಂದ್ಬಿಡ್ತೀನಿ. ನಮಗೆ ಈ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದು ಇದು ಬರೋದೇ ಇಲ್ಲ ಅನ್ಕೊಳ್ಳಿ. ಸರ್ ಇನ್ನೊಂದ್ಸಲಿ ಬಾಡಲ್ಲ ಸರ್, ಇನ್ನೊಂದ್ಸಲಿ ಬರ್ಕೊಬತ್ತೀನಿ ಸರ್, ಅವೆಲ್ಲ ಬರೋದೇ ಇಲ್ಲ. ನಾವು ರಪ್ಪ ಅಂತ ಬಂದ್ಬಿಡ್ತೀವಿ. ಮತ್ತು ಬೆಳಗ್ಗೆಯಿಂದ 3% ಚಾರ್ಜ್ ಇಟ್ಕೊಂಡು ಜೀವನ ಕಳೆದಿದ್ದೀನಿ ಗೈಸ್. ಮತ್ತು ಇವಾಗ ಚಾರ್ಜ್ ಹಾಕೊಂಡೆ 40% ಅಂತ ತಕ್ಷಣ ವ್ಲಾಗ್ ಮಾಡೋಕ್ಕೆ ಎತ್ತಕ ಬಂದಿದ್ದೀನಿ. ಮತ್ತು ಇನ್ನೊಂದು ಸ್ಪೆಷಲ್ ವಿಷಯ ಏನಪ್ಪ ಅಂದರೆ ಇವತ್ತು ಲವ್ ಬ್ರೇಕಪ್ ನಾಗೊಂದು ಕತೆ ಹೇಳ್ತೀನಿ ಗೈಸ್. ಮತ್ತು ದಯವಿಟ್ಟು ನೀವು ಒಂದೇ ಒಂದು ಅರ್ಥ ಮಾಡ್ಕೊಳ್ರಿ. ಫಸ್ಟು ಪ್ಲೇಸ್ ತೋರಿಸ್ಬಿಡ್ತೀನಿ ಗೈಸ್. ನೋಡ್ರಿ, ಯಾವುದೋ ಒಂದು ಪದೇಲಿ ಕೂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ನಮ್ಮ ಶಿಷ್ಯನ ಎತ್ತಕೊಂಡು. ಮತ್ತು ಹಿಂದೆ ನೋಡ್ರಿ ಗೈಸ್, ರೋಡು ವೆಹಿಕಲ್ಗಳೆಲ್ಲ ಓಡಾಡ್ತಾ ಇರ್ತವೆ, ಸೌಂಡೆಲ್ಲ ಬರ್ತಾ ಇರ್ತದಲ್ಲ, ಆಗ ಮಾತನ್ನ ತೊದ್ಲಾಡಿಸ್ಬಿಡ್ತೀನಿ ಬೆಬ್ಬೆ ಬೆಬ್ಬೆ ಅಂತ. ಸೊ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಗೈಸ್. ಮತ್ತು ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಮತ್ತು ಈ ಸ್ಟೋರಿಲಿ ಮುಖ್ಯ ಪಾತ್ರ ವಹಿಸುವವರು ಇಬ್ಬರು. ಒಬ್ರು ಯಾರಪ್ಪ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಲವ್ ಬ್ರೇಕಪ್ ನಾಗ, ಇನ್ನೊಂದು ಹುಡುಗಿ ಒರಿಜಿನಲ್ ನೇಮ್ ಬೇಡ, ಮೌಲ್ಯ ಅಂತ ಇಟ್ಕೊಳ್ರಿ. ಮತ್ತು ಈ ಸ್ಟೋರಿನ ಫಸ್ಟಿಂದ ಹೇಳ್ತೀನಿ ಗೈಸ್, ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಯ್ತದೆ. ಈಗ ಅವನು 2nd ಇಯರು. ಫಸ್ಟ್ ಇಯರಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ ಗೈಸ್, ಬೆಂಗಳೂರವಳನ್ನ. ಇಬ್ಬರು ಚೆನ್ನಾಗೇ ಇರ್ತಾರೆ, ದಿನ ಫೋನ್ ಕಾಲು ಮೆಸೇಜು, ನನಗೆ ತಿಕ್ಕಾ ಉರಿಸ್ತಾ ಇರ್ತಾನೆ ಬಡ್ಡಿ ಮಗ. ಮಾಡ್ತಾ ಇರ್ತಾರೆ. ಯಾವಾಗ ಈ 2nd ಇಯರ್ಗೆ ಬರ್ತಾರೆ, ಆಗ ಫಸ್ಟ್ ಇಯರ್ ಹುಡುಗಿರೆಲ್ಲ ಕಾಲೇಜಿಗೆ ಸೇರ್ಕೋತಾರೆ. ಆಗ ಇವನು ಲವ್ ಮಾಡ್ತಾಯಿದ್ರು, ಈ ಹುಡುಗಿ ಮೇಲೆ ಲವ್ ಆಯ್ತದೆ. ದಿನ ಒಂದೇ ಬಸ್ಸಲ್ಲಿ ಬರ್ತಾಯಿರ್ತಾರೆ, ಮೌಲ್ಯನೂ ಮತ್ತು ನಾಗನೂ. ಆಗ ಇವನು ಕಿಟಕಿ ಪಕ್ಕ ಹೋಗಿ ಮಾತಾಡ್ಸೋದು ಈ ಮೌಲ್ಯನ. ಏನಂತ, ನೀನು ಯಾರನ್ನೆಲ್ಲ ಲವ್ ಮಾಡ್ತಿದ್ಯಾ, ನೀನು ಇನ್ಸ್ಟಾಗ್ರಾಮ್ ID ಕೊಡು, ಅವನ ಜೊತೆ ಬ್ರೇಕಪ್ ಮಾಡ್ಕೋ, ಹಂಗೆ ಹಿಂಗೆ ಅಂತೆಲ್ಲ. ನಾನು ಅವಳ ಪಕ್ಕದ ಹುಡುಗಿ ಕೇಳೋದು ಇನ್ಸ್ಟಾಗ್ರಾಮ್ ID-ನ. ಅದೆಲ್ಲ ಬೇರೆ ವಿಷಯ ಬಿಡಿ, ಅದು ನಿಮಗೆ ಮುಂದೆ ಹೇಳ್ತೀನಿ. ಹಂಗೆಲ್ಲ ಕೇಳ್ತಾ ಇರ್ತಾನೆ. ಅವಳು ಇಲ್ಲ, ನಾನು ಒಬ್ಬನ ಲವ್ ಮಾಡ್ತಾಯಿದ್ದೀನಿ, ಹಂಗೆಲ್ಲ ಲವ್ ಮಾಡಲ್ಲ ನಾನು ನಿನ್ನ, ಹಂಗೆ ಹಿಂಗೆ ಅಂತ ಅವಳು ಹೇಳ್ತಾ ಇರ್ತಾಳೆ ಗೈಸ್. ಹೇಳ್ತಾ ಇರ್ಬೇಕಾರೆ ಇವನಿಗೆ ಅದು ಹೆಂಗೆ ಇನ್ಸ್ಟಾಗ್ರಾಮ್ ID ಸಿಕ್ತೋ ಗೊತ್ತಿಲ್ಲ, ದಿನ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಆ ಹುಡುಗಿದ್ದು ಏನೋ ಬ್ರೇಕಪ್ ಅಂತ ಹೇಳ್ಕೊಂಡು ಈ ನಾಗನ್ನ ಲವ್ ಮಾಡ್ತಾಳೆ ಅವಳು. ದಿನ ಫೋನ್ ಕಾಲು ನಂಬರೆಲ್ಲ ಎಕ್ಸ್ಚೇಂಜ್ ಆಯ್ತದೆ, ದಿನ ಫೋನ್ ಕಾಲು ಮೆಸೇಜು ಎಲ್ಲ ಮಾಡ್ತಾಯಿರ್ತಾರೆ. ಇಬ್ಬರು ಲವ್ ಮಾಡ್ತಾಯಿರ್ತಾರೆ 3 ತಿಂಗಳು, ಚೆನ್ನಾಗೇ ಇರ್ತಾರೆ ಗೈಸ್. ಒಂದಿನ ಏನಾಯ್ತದಪ್ಪ ಅಂದರೆ ನಮ್ಮ ಹುಡುಗರು ಮತ್ತು ನಮ್ಮ ನಾಗರಾಜ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾರೆ ಗೈಸ್. ಬೆಟ್ಟಕ್ಕೆ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಈ ಗಿಣಿಶಾಸ್ತ್ರದವ್ರು ಇರ್ತಾರಲ್ಲ, ಆ ಗಿಣಿಶಾಸ್ತ್ರದವ್ರ ಕೈಲಿ ಶಾಸ್ತ್ರ ಕೇಳಿಸೋದ ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ಹೋಯ್ತಾರೆ. ನಮ್ಮ ಹುಡುಗರು ಅವ್ರ ಹುಡುಗಿಯವ್ರ ನೇಮು ಅವ್ರ ಊರು ಕೇಳ್ಬಿಟ್ಟು ಗಿಣಿ ಕೈಲಿ ಕಾರ್ಡ್ ಎತ್ತಿಸ್ತಾ ಇರ್ತಾರೆ. ಆಗ ಗಿಣಿಶಾಸ್ತ್ರದವ್ರು ಹೇಳ್ತಾ ಇರ್ತಾರೆ, ನಿಮ್ಮ ಹುಡುಗಿ ಹಿಂಗೆ ಕೈ ಕೊಡಲ್ಲ, ನಿಮ್ಮ ಹುಡುಗಿ ಬಿಟ್ಟೋಗಲ್ಲ, ನಿಮ್ಮ ಹುಡುಗಿ ಚೆನ್ನಾಗಿ ನೋಡ್ಕೊತಾಳೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರಂತೆ. ಈ ನಾಗ ನಾನು ಕೇಳಿಸ್ಬೇಕು ಅಂದ್ಬಿಟ್ಟು ಹೋಗಿ ಹುಡುಗಿ ಹೆಸರು, ಹುಡುಗಿಯವ್ರ ಊರು ಹೇಳ್ಬಿಟ್ಟು ಗಿಣಿ ಕೈಲಿ ಕಾರ್ಡ್ ಎತ್ತಿಸೋದಂತೆ ಗೈಸ್. ಅಲ್ಲಿ ನೋಡಿದ್ರೆ 2 ತಲೆ ನಾಗರಾವು. ಈ ಗಿಣಿಶಾಸ್ತ್ರದವ್ನು ಹೇಳೋದಂತೆ, ನಿಮ್ಮ ಹುಡುಗಿ ಸರಿ ಇಲ್ಲ, 2 ತಲೆ ನಾಗರಾವ್ ಅವಳು, ನಿನ್ನ ಲೈಫಲ್ಲಿ ಆಟ ಆಡ್ಬಿಡ್ತಾಳೆ, ಕೈ ಕೊಡ್ತಾಳೆ ನಿಂಗೆ ಅಂತ ಎಲ್ಲ ಹೇಳ್ಬಿಟ್ಟವನೆ. ಈ ನಾಗ ಏನು ಮಾಡವನೆ, ಇವನು ಯಾರ ಪುಡಂಗ್ ನನ್ನ ಮಗ, ನಮ್ಮ ಚಿನ್ನು ಮುದ್ದು ಬಂಗಾರ ಹಿಂಗೆಲ್ಲ ಮಾಡಲ್ಲ ಅನ್ಕಂಡು ರೂಮ್ಗೆ ಹೋಗಿ ಮಲಿಕಂದವನೆ. ಕರೆಕ್ಟಾಗಿ 6 ಗಂಟೆ ಇಲ್ಲ 7 ಗಂಟೆಗೆ ಫೋನ್ ಬರ್ತದೆ ಗೈಸ್. ಆ ಫೋನ್ ಯಾರ್ದಪ್ಪ ಅಂದರೆ ಈ ಮೌಲ್ಯವ್ರ ಲವ್ವರ್ದು.
ಫೋನ್ ಮಾಡ್ಬಿಟ್ಟು ಕೇಳ್ತಾನೆ, ನನ್ನ ಲವ್ವರ್ನ ಯಾಕೆ ಲವ್ ಮಾಡ್ತಾ ಇದೆಯಾ ನೀನು, ಅವಳನ್ನೆಲ್ಲ ಯಾಕೆ ಸ್ಟೋರಿಗೆ ಹಾಕತ್ತಿದ್ಯಾ ಹಂಗೆ ಹಿಂಗೆ ಅಂತ ಕೇಳಿದ್ಕೆ ಈ ನಾಗ ಯಾಕೆ ನನ್ನ ಲವ್ವರ್ ಅವಳು ಹಂಗೆ ಹಿಂಗೆ ಅಂತ ಇವಳು ಏನು ಮಾಡವಳೆ ಈ ಖತರ್ನಾಕ್ ಮೌಲ್ಯ 2 ಇನ್ಸ್ಟಾಗ್ರಾಮ್ ID ಕ್ರಿಯೇಟ್ ಮಾಡ್ಕೊಂಡು ಒಂದರಲ್ಲಿ ನಾಗಂಗೆ ಮೆಸೇಜ್ ಮಾಡೋದು, ಇನ್ನೊಂದರಲ್ಲಿ ಅವಳು ಲವ್ವರ್ಗೆ ಮೆಸೇಜ್ ಮಾಡೋದು. ಮಾಡ್ತಾ ಮಾಡ್ತಾ ಇಬ್ರು ಬಕ್ರಾ ಮಾಡ್ಕೊಬಿಟ್ಟವಳೆ. ಆಮೇಲೆ ಈ ಹುಡುಗರೆಲ್ಲ ಶ್ರೀರಂಗಪಟ್ಟಣಕ್ಕೆ ಬಂದರು ಗೈಸ್, ಅವ್ರ ಒರಿಜಿನಲ್ ಲವ್ವರು ಮತ್ತು ನಮ್ಮ ನಾಗನುವೆ. ಆಗ ಮೌಲ್ಯನ ಕೇಳಿದ್ರು, ನಿಂಗೆ ನಾಗ ಬೇಕೋ ಒರಿಜಿನಲ್ ಲವರ್ ಬೇಕೋ ಅಂತ. ಅದಕ್ಕೆ ಅವಳು ಇಬ್ಬರು ಬೇಡ ಅಂತ ಹೇಳಿದ್ಲು. ಸರಿ ಎಲ್ಲ ರಾಜ್ಯ ಎಲ್ಲ ಆಯಿತು, ಅದೆಲ್ಲ ಆದಮೇಲೆ ಹೋದ್ರು ಎಲ್ಲ. ಅದಾದಮೇಲೆ ಸಂಜೆ ಮೆಸೇಜ್ ಹಾಕಿದ್ಲು, ನಂಗೆ ನೀನೇ ಬೇಕು ಅಂತ. ಮತ್ತು ಅಷ್ಟು ಜನರ ಮುಂದೆ ಯಾಕೆ ಹೇಳಿಲ್ಲ ಅಂದಿದ್ದಕ್ಕೆ, ನನ್ನ ಒರಿಜಿನಲ್ ಲವರ್ ಇದ್ನಲ್ಲ ಅದಕ್ಕೋಸ್ಕರ ಹೇಳಿಲ್ಲ, ನಂಗೆ ನೀನೇ ಬೇಕು ಅಂದ್ಬಿಟ್ಟು ಮತ್ತೆ ಒಂದಿನ ಲವ್ ಮಾಡಿದ್ರು ಗೈಸ್. ಒಂದಿನ ಲವ್ ಮಾಡಾದ್ಮೇಲೆ ಈ ಒರಿಜಿನಲ್ ಲವರು ಈ ಮೌಲಿಂಗ್ ಹೋಗಿ ತಲೆ ಕೆಡಿಸ್ಬಿಟ್ಟವನೆ, ಹಂಗೆ ಹಿಂಗೆ ಯಾಕೆ ಈ ಥರ ಮೋಸ ಮಾಡಿದೆ ಹಂಗೆ ಹಿಂಗೆ ಅಂದಿದ್ದಕ್ಕೆ ಇವಳು ಏನು ಮಾಡಿದ್ಲು, ನನಗೆ ನಾಗ ಬೇಡ ನನ್ನ ಒರಿಜಿನಲ್ ಲವರೇ ಬೇಕು ಅಂತ ಅಂದ್ಲು. ಒಂದಿನ ಲವ್ ಮಾಡಾದ್ಮೇಲೆ ಈ ನಾಗ ಫುಲ್ಲು ಡಿಪ್ರೆಷನ್ ಅನ್ಕೊಳ್ಳಿ, ಫುಲ್ಲು ಡಿಪ್ರೆಷನು, ಕಾಲೇಜ್ಗೆ ಹೋಯ್ತಾ ಇಲ್ಲ, ನಾನು ಬೆಂಗ್ಳೂರಿಗೆ ಹೊಟ್ಟೈತೀನಿ ಕೆಲಸಕ್ಕೆ ಅಂತ ಹಿಡ್ಕೊಬಿಟ್ಟವ್ ನಮ್ಮನ್ನ. ನಾವು 4 ತಿಂಗಳು ಅದೇಕಲ್ಲ, ಹುಡುಗಿ ಮುಂದೆ ದೌಲತ್ತಾಗಿ ಬದುಕಬೇಕು, ಬಿಟ್ಟೋದವಳ ಮುಂದೆ ಹಂಗೆ ಹಿಂಗೆ ಅಂತ ನಾವು ಡೈಲಾಗ್ ಹೊಡಿತಾವೆ. ಇವನು ಕೇಳಲಿಲ್ಲ, ಮನೇಲೆಲ್ಲ ಜಗಳ ಆಡ್ಕೊಂಡು ಬೆಂಗಳೂರಿಗೆ ಒಟ್ಟೋದ. ಒಂದು ವಾರ ಎಲ್ಲ ಬೆಂಗಳೂರಲ್ಲಿ ಇದ್ದಾಗ ಮತ್ತೆ ಮೆಸೇಜು, ಈಳು ಮೌಲ್ಯ ನೀನು ನೋಡಬೇಕು ಬಾ ಶ್ರೀರಂಗಪಟ್ಟಣಕ್ಕೆ, ನಾನು ನಿಂಗೆ ಮರೆಯೋಕ್ಕಾಯ್ತಲ್ಲ ಅಂತ. ಅವನು ಇಲ್ಲ, ನಿನ್ನ ನೋಡೋಕ್ಕಾಗಲ್ಲ, ಬಸ್ಸಲ್ಲೆಲ್ಲ ನಿನ್ನ ನೋಡೋಕ್ಕಾಗಲ್ಲ ನನ್ನ ಕೈಲಿ ಹಂಗೆ ಹಿಂಗೆ ಅಂತ ಇವನು ಪುಡಂಗೆ ಡೈಲಾಗ್ ಹೊಡಿತಾವನೆ. ಅದಾದಮೇಲೆ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದ, ಮತ್ತೆ ಲವ್ ಮಾಡಿದ್ರು. 1-2 ವಾರ ಚೆನ್ನಾಗಿದ್ರು, ಅದಾದ್ಮೇಲೆ ಮತ್ತೆ ಬ್ರೇಕಪ್ ಆಯಿತು. ಬಂದು ನನಗೆ ಹೇಳ್ತಾನೆ, ಮಚ್ಚಿ ಹಿಂಗಾಗೋಯ್ತು ಕಣೋ, ಬಿಟ್ಬಿಟ್ಟೆ ಕಣೋ ಅಂತ. ಮತ್ತೆ 2 ದಿನ ಆದಮೇಲೆ ಪುನಃ ಒಂದಾಯ್ತಾರೆ, ಪುನಃ ಬ್ರೇಕಪ್ಪು, ಪುನಃ ಒಂದಾಗೋದು, ಪುನಃ ಬ್ರೇಕಪ್ಪು, ಪುನಃ ಒಂದಾಗೋದು. ಹಂಗೆ ಆಗಿ ಅವನ ಹೆಸರು ಈಗ ಲವ್ ಬ್ರೇಕಪ್ ನಾಗ. ಅವನದು ಸಕ್ಸಸ್ಸು ಐತಲ್ಲ ಫೇಲ್ಯೂರ್ ಐತಲ್ಲ ಅಂದ್ಕೊಳ್ಳಿ, ಅದಕ್ಕೆಲ್ಲ ನಾವು ಲವ್ ಬ್ರೇಕಪ್ ನಾಗ ಅಂತ ಇಟ್ಬಿಟ್ಟಿದ್ದೀವಿ. ಬನ್ನಿ ಗೈಸ್, ಈಗ ಈ ನಾಗನ ಸ್ಟೋರಿ ಹೇಳ್ಕೊಬೋದ್ರೆ ಇನ್ನೂ ಸುಮಾರವೇ ಅವ್ನ ಕತೆ ಕೇಳ್ಕೊಂಬಂದು ಹೇಳ್ತೀನಿ, ಕಂಟೆಂಟ್ ಇಲ್ಲ ಅಂದಾಗ. ಈಗ ನಾನು ನಮ್ಮ ಶಿಷ್ಯನೂ ಹೋಗ್ತಾಯಿದ್ದೀವಿ. ಮತ್ತು ಏನಪ್ಪ ಅಂದರೆ ವ್ಲಾಗ್ ಮಾಡ್ಕೊಂಡು ಹಿಡ್ಕೊಂಡು ಕೈಯೆಲ್ಲ ನೋವು ಬಂದ್ಬಿಡ್ತು ಅಂದ್ಕೊಳ್ಳಿ ಗೈಸ್. ಯಪ್ಪ ಫ್ಲ್ಯಾಶ್ ಲೈಟ್ ನೋಡಿ ಕಣ್ಣೆಲ್ಲ ಮಂಜಾಗ್ಬಿಟ್ಟೈತೆ. ಈಗ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ಈಗ ಲವ್ ಬ್ರೇಕಪ್ ನಾಲ್ಕೊಂದು ಸ್ಟೋರಿ ಎಲ್ಲ ಹೇಳಾದ್ಮೇಲೆ ಈಗ ಮನೆಗೆ ಬಂದಿದ್ದೀನಿ. ಇನ್ನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿಲ್ಲ ಗೈಸ್. ಟೈಮ್ ಬಂದು 9:10 ಆಗ್ಬಿಟ್ಟೈತೆ. ಈಗ ಮಸ್ತಾಗಿ ಕುತ್ಕೊಂಡು ಎಡಿಟ್ ಮಾಡ್ಬೇಕು ಗೈಸ್. ಬರ್ರಿ ಗೈಸ್ ಎಡಿಟ್ ಮಾಡೋಣ ಮಸ್ತಾಗಿ. ಗೈಸ್ ಇವಾಗ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಎಲ್ಲ ಮಾಡಾದ್ಮೇಲೆ ಊಟ ಹಾಕ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಯಾಕೋ ಗೊತ್ತಿಲ್ಲ ಗೈಸ್, ಊಟನೇ ಸೇರ್ತಲ್ಲ ಅಂದ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಯೂಟ್ಯೂಬ್ಗೆ ವೀಡಿಯೋನ ಅಪ್ಲೋಡ್ ಮಾಡೋವರೆಗೂ, ಯೂಟ್ಯೂಬು ಇನ್ಸ್ಟಾಗ್ರಾಮು ಎರಡಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋವರೆಗೂ ಒಂಥರ ಅಂದ್ಕೊಳ್ಳಿ ಶೇಕಿಂಗ್ ಆಗೋಗುತ್ತೆ. ದಿನ ಅಪ್ಲೋಡ್ ಮಾಡಲೇಬೇಕು, ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಫುಲ್ ನಾನು. ನೋಡಿ ಇವಾಗಲೂ ಕೂಡ ಕರೆಂಟ್ ಇಲ್ಲ, ಫ್ಲ್ಯಾಶ್ ಲೈಟಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮೂರ ಬೆಳಿಗ್ಗೆಯಿಂದ ಕರೆಂಟೇ ಇಲ್ಲ. ನನ್ನ ಫೋನ್ ಬೇರೆ ಬೇಗ ಚಾರ್ಜ್ ಆಯ್ತಾಯಿಲ್ಲ, ಉಜ್ಜಾಡಿ ಗೈಸ್. ಈಗ ಎಲ್ಲ ಸೆಟಪ್ ಆಯಿತು, ಈಗ ಮಸ್ತಾಗಿ ಮಲ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸಾರಿ ಫಾರ್ ದ ಡಲ್ಲಿಂಗ್ ವ್ಲಾಗ್. ನೀವು ಅನ್ಕೋಬೋದು ಏನು ಇವನು ವ್ಲಾಗ್ ಚೆನ್ನಾಗಿಲ್ಲ ಅಂತ ಇವನು ಹೇಳ್ಕೊತವನಲ್ಲ ಅಂತ. ಹೇಳ್ಕೊಳ್ಳೋದ್ರಲ್ಲೇನೋ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಮತ್ತು ಇವತ್ತು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತು ವ್ಲಾಗು ಚೆನ್ನಾಗಿದೆ, ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿರಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ. ಲವ್ ಯು ಲಾಟ್, ಬೈ ಸಿ ಯು. ಮತ್ತು ಇನ್ನೊಂದು ವಿಷಯ, ಈ ವ್ಲಾಗ್ನ ನಾಗರಾಜ್ ಅವರ ಅಪ್ಪ ಅಮ್ಮ ಆ್ಯಂಡ್ ಸಿಸ್ಟರ್ಸ್ ಯಾರು ನೋಡ್ತಾಯಿದ್ರೆ, ಸಾರಿ ಫಾರ್ ದ ಕಂಟೆಂಟ್. ನಿಮ್ಮ ಮಗ ಮಾಡಿರೋ ಕೆಲಸನೇ ನಾನು ಹೇಳಿರೋದು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ. ಲವ್ ಯು ಲಾಟ್, ಬೈ ಸಿ ಯು. ಟೇಕ್ ಕೇರ್ ಗೈಸ್.